ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು June 11 ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವುಗಳ PDF ನಿಮ್ಗೆ ಬೇಕಾಗಿದ್ದರೆ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಅದೇ ಥರ ಎಕ್ಸ್ಟ್ರಾ ಪಾಯಿಂಟ್ಸ್ ಏನಿರುತ್ತಲ್ಲ ಅದನ್ನು ಕೂಡ ನೋಟ್ಸ್ ಮಾಡ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ನಾವು ಒಂದು ಸ್ಕೀಮ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇದು ಯಾವ ಸ್ಕೀಮು ಅಂತಂದರೆ ಸಂಸದ್ ಆದರ್ಶ್ ಗ್ರಾಮ್ ಯೋಜನಾ. ಸೊ ಸಂಸದ್ ಆದರ್ಶ್ ಗ್ರಾಮ್ ಯೋಜನಾ ಇದನ್ನು ಯಾವಾಗ ಲಾಂಚ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಇದನ್ನು ಲಾಂಚ್ ಮಾಡಿದ್ದು ನಮಗೆ 2014 ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಯೋಜನೆ ಇದು ಆ್ಯಕ್ಚುಲಿ ಸಂಸದ್ ಆದರ್ಶ್ ಗ್ರಾಮ್ ಯೋಜನಾ ಅಂತ. ಸೊ ಇಲ್ಲಿ ಏನು ಹೇಳ್ತಾ ಇದೆ, ಇದು ಆದರ್ಶ್ ಗ್ರಾಮ್ ಅಂತ. ಆದರ್ಶ್ ಗ್ರಾಮ್ ಅಂತಂದ್ರೆ ಏನು, ಒಂದು ಮಾಡೆಲ್ ಗ್ರಾಮ್ ಅಂತ ಹೇಳ್ಬಿಟ್ಟು. ಸೊ ಒಂದು ಗ್ರಾಮ ಪಂಚಾಯತ್ ಅಥವಾ ಒಂದು ರೀಜನ್ನ ತೊಗೊಂಡ್ಬಿಟ್ಟು, ಒಂದು ವಿಲೇಜ್ನ ತೊಗೊಂಡ್ಬಿಟ್ಟು ಅದನ್ನು ಒಂದು ಮಾಡೆಲ್ ಆಗಿ ಡೆವಲಪ್ ಮಾಡಬೇಕು ಅಂತ. ಇದ್ರ ಬಗ್ಗೆ ಕೆಲವೊಂದು ಸ್ಪೆಸಿಫಿಕ್ ಪಾಯಿಂಟ್ ಇದ್ದಾವೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇದನ್ನು ಲಾಂಚ್ ಮಾಡಿದ್ದು ಯಾವಾಗ 2014 ಅದನ್ನು ಇವಾಗಲೇ ನಾವು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಇದು ನೋಡಿ ಮೆಂಬರ್ ಆಫ್ ಪಾರ್ಲಿಮೆಂಟಿಗೆ ಬರುವಂಥದ್ದು. ಸೊ ಮೆಂಬರ್ ಆಫ್ ಪಾರ್ಲಿಮೆಂಟ್, ಪ್ರತಿ ಮೆಂಬರ್ ಆಫ್ ಪಾರ್ಲಿಮೆಂಟು ಇದರಲ್ಲಿ ನಾಮಿನೇಟೆಡ್ ಮೆಂಬರು ಕೂಡ ಇನ್ಕ್ಲೂಡ್ ಆಗಿರ್ತಾರೆ. ಪ್ರತಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಾಮಿನೇಟೆಡ್ ಮೆಂಬರ್ ಏನಾಗಿರ್ತಾರೆ ಅಂತಂದರೆ ಅವ್ರ ಚಾಯ್ಸಿಂದವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಮಿಕ್ಕಿದ್ದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಂದರೆ ಅವ್ರದ್ದು ಏರಿಯಾ ಅಥವಾ ಅವ್ರದ್ದು ವಿಸಿನಿಟಿ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅದಕ್ಕೆ ಅವರು ಇರುವಂಥ ಏರಿಯಾ ಅಥವಾ ಅವ್ರದ್ದು ಏನು ರೀಜನ್ ಇದೆಯಲ್ಲ, ಆ ರೀಜನಲ್ಲಿ ಅಟ್ಲೀಸ್ಟು 3 ಹಳ್ಳಿಗಳನ್ನು ಡೆವಲಪ್ ಮಾಡಬೇಕು. ಸೊ ಏನಿದೆ ಇದು ಅಂತಂದರೆ ಸಂಸದ್ ಆದರ್ಶ್ ಗ್ರಾಮ್ ಯೋಜನೆಯಲ್ಲಿ ಪ್ರತಿ ಮೆಂಬರ್ ಆಫ್ ಪಾರ್ಲಿಮೆಂಟು ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ. ಫಿಸಿಕಲ್ ಮತ್ತು ಇನ್ಸ್ಟಿಟ್ಯೂಷ್ನಲ್ ಇನ್ಫ್ರಾಸ್ಟ್ರಕ್ಚರು 3 ವಿಲೇಜಿಂದು ಇದು ಯಾವಾಗವರೆಗೂ ಅಂತಂದರೆ 2019 ಕೂಡ 3 ವಿಲೇಜಿಂದು ಇನ್ಫ್ರಾಸ್ಟ್ರಕ್ಚರು ಅಥವಾ ಅದನ್ನು ಒಂದು ಮಾಡೆಲ್ ಆಗಿ ಅದನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಟೋಟಲಾಗಿ ನಾವು 2024 ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು ನಮಗೆ 5 ವಿಲೇಜಸ್ ಆಗಿರುತ್ತೆ ಡೆವಲಪ್ ಮಾಡ್ಕೊಳ್ಳೋದಕ್ಕೆ, ಆಯಿತಾ. ಅದಾದಮೇಲೆ ಇದರಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟು ಯಾವುದು ಬೇಕು ಅದನ್ನು ಗ್ರಾಮ ಪಂಚಾಯತ್ ಅವರು ಚೂಸ್ ಮಾಡ್ಕೊಳ್ಳೋ ಥರ ಇಲ್ಲ. ಅವರು ಇರೋವಂಥ ಗ್ರಾಮ ಪಂಚಾಯತು ಅಥವಾ ಅವ್ರದ್ದು ಓನ್ ವಿಲೇಜು ಆಗಿರ್ಬೋದು, ಅಥವಾ ಅವರ ಸ್ಪೌಸು, ಹೆಂಡತಿ ಅಥವಾ ಅವರ ಗಂಡನ ವಿಲೇಜ್ ಏನಿರುತ್ತಲ್ಲ, ಸೊ ಆ ವಿಲೇಜ್ನ ಚೂಸ್ ಮಾಡೋ ಹಾಗಿಲ್ಲ. ಅದನ್ನು ಬಿಟ್ಟುಬಿಟ್ಟು ಬೇರೆ ಯಾವುದಾದ್ರೂ ವಿಲೇಜ್ನ ಚೂಸ್ ಮಾಡಿ ಅದನ್ನು ಡೆವಲಪ್ ಮಾಡ್ಕೊಂಡಿರಬೇಕು. ಇದರಲ್ಲಿ ಮಿನಿಸ್ಟ್ರಿ ಯಾವುದು ಬರುತ್ತೆ, ಯಾವ್ದು ನೋಡ್ಕೊಳುತ್ತೆ ಇದು ಮಿನಿಸ್ಟ್ರಿ ಅಂತಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟು ಇದನ್ನು ನೋಡ್ಕೊಳುತ್ತೆ. ಸೊ ಇಷ್ಟು ಪಾಯಿಂಟ್ ನಮ್ಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟು ಕೋವಿಡ್ ಬಂದಾಗ ಏನಾಯಿತು ಅಂತಂದರೆ ಎಕಾನಮಿ ಶ್ರಿಂಕ್ ಆಗ್ತಾಯಿತ್ತಲ್ಲ, ಸೊ ಅದಕ್ಕೆ ಇದನ್ನು ಇನ್ನು 2 ವರ್ಷಕ್ಕೋಸ್ಕರ ಅದನ್ನು ಡಿಲೇ ಮಾಡ್ಕೊಂಬಿಟ್ಟಿದ್ದಾರೆ. ಯಾಕಂತಂದರೆ ಇವಾಗ ಫಂಡ್ಸು ಕೂಡ ಅದರಲ್ಲಿ ಶಾರ್ಟೇಜಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವಾಗ ಡಿಲೇ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ತುಂಬಾ ಜಾಸ್ತಿ ನ್ಯೂಸಲ್ಲಿತ್ತು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಒಂದ್ಸರಿ ನೋಡ್ಕೊಂಡಿರಿ ನೀವು. ಏನಿದೆ ಅಂತಂದರೆ ಸಂಸದ್ ಆದರ್ಶ್ ಗ್ರಾಮ್ ಯೋಜನಾ ಅಂತ ಹೇಳ್ಬಿಟ್ಟು ಬರುತ್ತೆ. ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂಡರಲ್ಲಿ ಬರುವಂಥದ್ದು ಇದು. ಅದಾದಮೇಲೆ ಯಾವ ದೇಶ ರೀಸೆಂಟಾಗಿ ಓಪನ್ ಸ್ಕೈಸ್ ಟ್ರೀಟಿಯಿಂದ ಹೊರಗಡೆ ಬಂದಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಮಗೆ ರಷ್ಯಾ ನೋಡಿ ನಮಗೆ ಓಪನ್ ಸ್ಕೈಸ್ ಟ್ರೀಟಿಯಿಂದ ಹೊರಗಡೆ ಬಂದುಬಿಟ್ಟಿದೆ. ಸೊ ಇದು ಓಪನ್ ಸ್ಕೈಸ್ ಟ್ರೀಟಿ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಓಪನ್ ಸ್ಕೈಸ್ ಟ್ರೀಟಿ ಅಂತ ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟು ನೋಡ್ಕೊಳ್ಳೋಣ, ಬರ್ಕೊಂಡಿರಿ ಅದನ್ನು ಕೂಡ. ಓಪನ್ ಸ್ಕೈಸ್ ಟ್ರೀಟಿ ನೋಡಿ, ಇದು ತುಂಬಾ ಹಳೆಯ ಟ್ರೀಟಿ. ಅಂತಂದರೆ ಇದನ್ನು 1992 ಸೈನ್ ಮಾಡ್ಕೊಂಡಿದ್ರು. ಬಟ್ ಇದು ಫೋರ್ಸಿಗೆ ಬಂದಿರೋವಂಥದ್ದು ಅಥವಾ ಎಫೆಕ್ಟಿಗೆ ಬಂದಿರೋವಂಥದ್ದು 10 ವರ್ಷ ಆದಮೇಲೆ. ಸೊ 2002 ಎಫೆಕ್ಟಿಗೆ ಬಂತು. ಸುಮಾರು ಇದರಲ್ಲಿ 34 ಕಂಟ್ರೀಸು ಸಿಗ್ನೇಟರೀಸ್ ಇದ್ದಾವೆ. 34 ಕಂಟ್ರೀಸು ಸಿಗ್ನೇಟರೀಸ್ ಇದ್ದಾವೆ. ಸೊ ಇವಾಗ ಏನಿದು ಟ್ರೀಟಿ ಯಾವಾಗ ಬಂದಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ, ಬಟ್ ಯಾವ ಪರ್ಪಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಅಂತ ನಾವು ನೋಡ್ಕೊಂಡಿಲ್ಲ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಒಂದು 34 ದೇಶದಲ್ಲಿ ಒಂದು 4 ದೇಶ ತೊಗೊಳೋಣ ಎಕ್ಸಾಂಪಲಿಗೆ. 34 ಡಬ್ಬ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಎಕ್ಸಾಂಪಲು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಪ್ರತಿಯೊಂದು ದೇಶ ಬೇರೆ ದೇಶಕ್ಕೆ ಪರ್ಮಿಷನ್ ಕೊಟ್ಟಿರೋ ಥರ, ಯಾವುದ್ರ ರಿಲೇಟೆಡ್ಡು, ಸರ್ವೇಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸರಿ, ಸರ್ವೇಲೆನ್ಸು. ಸೊ ಪ್ರತಿಯೊಂದು ದೇಶ ಬೇರೆ ದೇಶಕ್ಕೆ ಸರ್ವೇಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಥರ. ಯಾವುದರ ಸರ್ವೇಲೆನ್ಸು ಅಂತಂದರೆ ಆರ್ಮ್ ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದಾರೆ ಅಂತ. ಸೊ ಆರ್ಮ್ ಏನಾದರೂ ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದರ ಸರ್ವೇಲೆನ್ಸ್ ಫ್ಲೈಟು, ಮೇಲ್ಗಡೆಯಿಂದ ಫ್ಲೈಟು ಕಂಡಕ್ಟ್ ಮಾಡ್ಕೊಳ್ಳೋಂಥದ್ದು. ಸೊ ಇದನ್ನು ಈ ಫ್ಲೈಟು ಸರ್ವೇಲೆನ್ಸ್ ಏನು ಕಂಡಕ್ಟ್ ಮಾಡ್ಕೊತಾ ಇರುತ್ತಲ್ಲ, ಇದರಲ್ಲೂ ಕೂಡ ಆರ್ಮ್ ಇರಬಾರ್ದು. ಅಂತಂದರೆ ಇಲ್ಲೊಂದು ಏನೋ ನಮಗೆ ಒಂದು ಫ್ಲೈಟ್ ಏನೋ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ, ಇದು ಈ ದೇಶದ ಮೇಲೆ ಸರ್ವೇಲೆನ್ಸ್ ನಡೆಸ್ತಾ ಇದೆ ಅಂತಂದರೆ ಇದರಲ್ಲಿ ಯಾವುದೇ ಥರದ್ದು ವೆಪನ್ ಇರಬಾರ್ದು.
ಆಯಿತಾ. ಸೊ ಈ ಥರ ಸರ್ವೆಲೆನ್ಸ್ ಫ್ಲೈಟು ಬೇರೆಯವರ ಟೆರಿಟರಿಯಲ್ಲಿ ಅಂತಂದರೆ ಇಲ್ಲಿ ಸಿಗ್ನೇಟರೀಸ್ ಯಾರು ಇದ್ದಾರಲ್ಲ ಅವರ ಟೆರಿಟರಿಯಲ್ಲಿ ಅದನ್ನು ಕಂಡಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಓಪನ್ ಸ್ಕೈಸ್ ಅಂತಂದ್ರೆ ಅದಾಗುತ್ತೆ. ಅಂತಂದರೆ ನಮ್ಮ ಸ್ಕೈ ಓಪನ್ ಆಗಿದೆ ನಮ್ಮ ಸಿಗ್ನೇಟರೀಸ್ಗೆ ಅಥವಾ ನಾವು ಯಾರಿಗೆ ಸೈನ್ ಮಾಡ್ಕೊಂಡಿದ್ದೀವಿ ಅವ್ರ ಜೊತೆಗೆ, ಯಾಕಂತಂದರೆ ಅವರು ಇಲ್ಲಿ ಸರ್ವೆಲೆನ್ಸ್ ಕಂಡಕ್ಟ್ ಮಾಡ್ಕೋಬೋದು ಅಂತ. ಇದರಲ್ಲಿ ನೋಡಿ US ಮತ್ತು ರಷ್ಯಾನೂ ಕೂಡ ಸಿಗ್ನೇಟರೀಸ್ ಇದ್ದರು. ಬಟ್ 2020 US ಹೊರಗಡೆ ಬಂದುಬಿಟ್ಟಿತ್ತು ಇದರಲ್ಲಿ. ಇವಾಗ 2021 ರಷ್ಯಾ ಕೂಡ ಹೊರಗಡೆ ಬಂದುಬಿಟ್ಟಿದೆ. ಆಯಿತಾ. ಇವಾಗ ಇಂಡಿಯಾ ಮೆಂಬರ್ ಹೌದೋ ಇಲ್ವೋ ಅಂತ ಕೇಳಿದ್ರೆ ಇಂಡಿಯಾ ಇದರಲ್ಲಿ ಮೆಂಬರ್ ಇಲ್ಲ. ಅಂದರೆ ಬೇರೆಯವರು ಇಂಡಿಯಾ ಮೇಲೆ ಈ ಥರ ಸರ್ವೆಲೆನ್ಸ್ ಕಂಡಕ್ಟ್ ಮಾಡೋ ಹಾಗೆ ಇಲ್ಲ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಓಪನ್ ಸ್ಕೈಸ್ ಟ್ರೀಟಿ. ಸೊ ಇವಾಗ ಓಪನ್ ಸ್ಕೈಸ್ ಟ್ರೀಟಿ ಜೊತೆಗೆ ಇನ್ನೊಂದು ಟ್ರೀಟಿ ಇದೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟ್ರೀಟಿ ಯಾವುದು ಅಂತಂದರೆ ನೋಡಿ, ಅದು ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸ್ ಟ್ರೀಟಿ. ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸ್ ಟ್ರೀಟಿ ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ರಿಲೇಟೆಡ್ ಟ್ರೀಟಿ, ಇದು ಯಾವುದು ರಿಲೇಟೆಡ್ ಟ್ರೀಟಿ ಅಂತಂದರೆ ನ್ಯೂಕ್ಲಿಯರ್ ಫೋರ್ಸ್ ಟ್ರೀಟಿ ಆಗಿರೋದ್ರಿಂದ ನ್ಯೂಕ್ಲಿಯರ್ ಆರ್ಮ್ಸು ಕಂಟ್ರೋಲ್ಗೋಸ್ಕರ ಇರುವಂಥದ್ದು. ಇದನ್ನು ನೋಡಿ US ಮತ್ತು ಸೋವಿಯತ್ ಇದನ್ನು ಸೈನ್ ಮಾಡ್ಕೊಂಡಿದ್ದು ಯಾವಾಗ 1987. ಸೊ ಸೋವಿಯತ್ ಯೂನಿಯನ್ನು ತೆಗೆದುಬಿಟ್ಟು ರಷ್ಯಾ ಆಗಿರುವಂಥದ್ದು 1991 ಟೈಮಲ್ಲಿ ಡಿಸ್ಇಂಟಿಗ್ರೇಷನ್ ಆಗಿರುವಂಥದ್ದು. ಸೊ ಇದನ್ನು 1987 ಇವರು ಸೈನ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾವುದರ ರಿಲೇಟೆಡು ಅಂತಂದರೆ ಇದು ಸ್ಟಾಕ್ ಮಾಡ್ಕೊತಾ ಇರ್ತಾರಲ್ಲ ಇಮಿಡಿಯೇಟ್ ರೇಂಜು, ಇಂಟರ್ಮೀಡಿಯೇಟ್ ರೇಂಜು ಅಂತಂದರೆ ಇವಾಗ ಇಲ್ಲಿ ಮೇಲ್ಗಡೆ ರಷ್ಯಾ ಇದೆ, ಅದಾದಮೇಲೆ ಇಲ್ಲಿ US ಇದೆ. ಸೊ ಇಲ್ಲಿಂದ ಇಲ್ಲಿ ಲ್ಯಾಂಡಿಂದ ಏನಾದರೂ ಅವರು ಆರ್ಮ್ಸು ಕಳಿಸ್ಬೋದು, ನ್ಯೂಕ್ಲಿಯರ್ ವಾರ್ ಹೆಡ್ ಹಾಕ್ಬಿಟ್ಟು ಮಿಸೈಲ್ಸ್ನ ಕಳಿಸ್ಬೋದು. ಸೊ ನ್ಯೂಕ್ಲಿಯರ್ ವಾರ್ ಹೆಡ್ ಇರುವಂಥ ಮಿಸೈಲ್ಸ್ನ ಎಲಿಮಿನೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥ ಟ್ರೀಟಿ ಇದು. ಸೊ ಇದರಿಂದ 2019 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹೊರಗಡೆ ಬಂದುಬಿಟ್ಟಿತ್ತು. ಟ್ರಂಪ್ ಇರೋಂಥ ಟೈಮಲ್ಲಿ ತುಂಬ ಟ್ರೀಟಿಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ರು. ಅದರಲ್ಲೇ ಇದು ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸ್ ಟ್ರೀಟಿ ಅಂತ. ಅದನ್ನು ಬಿಟ್ಬಿಟ್ರೆ ನಮಗೆ ಇನ್ನೊಂದು ಬರುತ್ತೆ ಟ್ರೀಟಿ. ಆ ಟ್ರೀಟಿ ರೀಸೆಂಟಾಗಿ ಮಾಡ್ಕೊಂಡಿರೋಂಥದ್ದು. ಆ ಟ್ರೀಟಿ ಹೆಸರು ಬಂದ್ಬಿಟ್ಟು ಏನು ಅಂತಂದರೆ ನ್ಯೂ ಸ್ಟಾರ್ಟ್ ಟ್ರೀಟಿ. ಇವಾಗ ಇದನ್ನು ಅರೇಂಜ್ ಮಾಡಬೇಕು ಟೈಮ್ ಪ್ರಕಾರ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಫಸ್ಟು ಸೈನ್ ಮಾಡ್ಕೊಂಡಿದ್ದು ಸೋವಿಯತ್ ಇರುವಂಥ ಟೈಮಲ್ಲಿ. ಸೊ ಅದಕ್ಕೆ ಫಸ್ಟ್ ಬರುವಂಥದ್ದು ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸ್ ಟ್ರೀಟಿ. ಅದಾದಮೇಲೆ ಬಂದಿದ್ದು ನಮಗೆ 92 ಓಪನ್ ಸ್ಕೈಸ್ ಟ್ರೀಟಿ. ಥರ್ಡ್ ಒನ್ನು ಇವಾಗಿರುವಂಥದ್ದು ನ್ಯೂ ಸ್ಟಾರ್ಟ್ ಟ್ರೀಟಿ 2011. ಓಪನ್ ಸ್ಕೈಸ್ ಟ್ರೀಟಿ ನಮಗೆ 1992 2012 ಫೋರ್ಸಿಗೆ ಬಂತು. ಇದು ಬಂದ್ಬಿಟ್ಟು 1987 ಈ ಥರ ಕ್ರೊನಾಲಜಿಯಲ್ಲಿ ಇದು ಬಂದಿರುತ್ತೆ. ಸೊ ಇವಾಗ ಸೈನ್ ಮಾಡ್ಕೊಂಡಿರೋಂಥದ್ದು ಯಾವುದು ಅಂದರೆ ರೀಸೆಂಟ್ ಆಗಿರುವಂಥದ್ದು ನ್ಯೂ ಸ್ಟಾರ್ಟ್ ಟ್ರೀಟಿ. ಸೊ ಸ್ಟಾರ್ಟ್ ಅಂತಂದರೆ ಏನಾಗುತ್ತೆ, ಸ್ಟ್ರಾಟಜಿಕ್ ಆರ್ಮ್ಸ್ ರಿಡಕ್ಷನ್ ಟ್ರೀಟಿ. ಇದು ಬಂದ್ಬಿಟ್ಟು US ಮತ್ತು ರಷ್ಯಾ ಮಧ್ಯದಲ್ಲಿ ಸೈನ್ ಆಗಿರುವಂಥ ಟ್ರೀಟಿ. ಇದು ಫೋರ್ಸಿಗೆ ಬಂದಿರುವಂಥದ್ದು ಯಾವಾಗ, ಇದು 5th ಫೆಬ್ರವರಿ 2011 ಫೋರ್ಸಿಗೆ ಬಂದಿತ್ತಿದ್ದು. ಸೊ ಇದು ಯಾವುದರ ರಿಲೇಟೆಡು ಅಂತಂದರೆ ಆರ್ಮ್ಸ್ ರಿಡಕ್ಷನ್ ಮಾಡ್ಕೋಬೇಕು ಅಂತ. ಇವಾಗಿರುವಂಥ ಸ್ಟ್ರಾಟಜಿಕ್ ಒಫೆನ್ಸಿವ್ ಆರ್ಮ್ಸ್ ಏನಿರುತ್ತಲ್ಲ ಅದರ ಲಿಮಿಟೇಷನ್ ಮಾಡ್ಕೋಬೇಕು, ಅದರ ರಿಡಕ್ಷನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಟ್ರೀಟಿನ ಸೈನ್ ಮಾಡ್ಕೊಂಡಿರೋಂಥದ್ದು. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಟ್ರೀಟಿ. IRಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಎಸ್ಪೆಷಲಿ ಇದು ನಮಗೆ ರಷ್ಯಾ ಮತ್ತು ಇದು US ಬಂದುಬಿಟ್ರೆ ಈ ಟಾಪಿಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟು ಬಂದ್ಬಿಟ್ಟು ಯಾವುದಿದೆ ಅಂತಂದರೆ ಇಲ್ಲಿ ನೆಕ್ಸ್ಟು ಇಂಡಿಯನ್ ಫುಟ್ಬಾಲರ್ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಂಡಿಯನ್ ಫುಟ್ಬಾಲರು ಯಾರು ಅಂತಂದರೆ ಇವರು ಲಿಯೋನಲ್ ಮೆಸ್ಸಿನ ಓವರ್ಟೇಕ್ ಮಾಡಿದ್ರು ರೆಕಾರ್ಡಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಏನು, ಸುನೀಲ್ ಛೇತ್ರಿ ಅಂತ. ಸೊ ಬೆಂಗಳೂರು FCಗೆ ಅವರು ಆಟ ಆಡ್ತಾರೆ ಫುಟ್ಬಾಲು. ಸೊ ಇವರು ಓವರ್ಟೇಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು ವರ್ಲ್ಡ್ FIFA ಅವ್ರ ಟ್ವಿಟರ್ ಹ್ಯಾಂಡಲಿಂದನೇ ಟ್ವೀಟ್ ಮಾಡಿದ್ರು ಇವರು ಓವರ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಅದಕ್ಕೆ ಸ್ವಲ್ಪ ಬೇಜಾರಾಗ್ಬಿಟ್ಟು ಈ ಮೆಸ್ಸಿ ಫ್ಯಾನ್ಸ್ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ, ಇಲ್ಲ ಇವ್ರ ಕಾಂಪಿಟೇಟರ್ಸು ಅಷ್ಟೊಂದು ಸ್ಟ್ರಾಂಗ್ ಇರ್ತಾ ಇರಲಿಲ್ಲ, ಅದೇ ಸುನೀಲ್ ಛೇತ್ರಿ ಕಾಂಪಿಟೇಟರ್ಸ್ ಅಷ್ಟೊಂದು ಸ್ಟ್ರಾಂಗ್ ಇರ್ತಾ ಇರಲಿಲ್ಲ, ಅದೇ ಮೆಸ್ಸಿ ಕಾಂಪಿಟೇಟರ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆ ಥರ ಎಲ್ಲ ಹೇಳ್ತಾ ಇರ್ತಿದ್ರು. ಬಟ್ ಅವರೇ ಒಂದು ಸರಿ ಟ್ವೀಟ್ ಮಾಡಿದ್ಮೇಲೆ ಮುಗಿದೋಯ್ತು, ಅದರಲ್ಲಿ ಅದೇನಿರಲ್ಲ, ಸೆಕೆಂಡ್ ಒಪಿನಿಯನ್ ಇಲ್ಲ. ಅದಕ್ಕೆ ಮೆಸ್ಸಿಕಿನ ಇಲ್ಲಿ ಲಿಯೋನೆಲ್ ಮೆಸ್ಸಿಕಿನ ನಮಗೆ ಛೇತ್ರಿ ಅವರೇ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಕೊಳ್ಳೋಣ. ಇಲ್ಲಿ ಅನೇಮಿಯಾ ಫ್ರೀ ಇಂಡಿಯಾ
ಸೊ ಇದು ಅದನ್ನು ಅನೇಮಿಯಾ ಮುಕ್ತ ಭಾರತ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಅನೇಮಿಯಾ ಫ್ರೀ ಇಂಡಿಯಾ ಅಂತ ಏನಿದೆಯಲ್ಲ, ಇದರ ಇಂಡೆಕ್ಸಲ್ಲಿ ಟಾಪ್ ಮಾಡಿದ್ದು ಯಾವುದು ಅಂತಂದರೆ, ಅನೇಮಿಯಾ ಫ್ರೀ ಇಂಡೆಕ್ಸಲ್ಲಿ ಟಾಪ್ ಮಾಡಿರೋಂಥದ್ದು ನಮಗೆ ಮಧ್ಯಪ್ರದೇಶ. ಸೊ ನೋಡಿ, ಮಧ್ಯಪ್ರದೇಶ ಟಾಪ್ ಮಾಡಿದೆ. ಇವಾಗ ಟಾಪ್ ಮಾಡಿರೋದಕ್ಕಿಂತ ನಮ್ಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದರೆ, ಟಾಪ್ ಮಾಡಿರೋದಕ್ಕಿಂತ ಇಂಪಾರ್ಟೆಂಟ್ ನಮಗೆ ಅನೇಮಿಯಾ ಬಗ್ಗೆ ತಿಳ್ಕೊಂಡಿರೋವಂಥದ್ದು. ಆಯಿತಾ? ಸೊ ಅನೇಮಿಯಾ ಬಗ್ಗೆ ನಾವು ತಿಳ್ಕೊಬೇಕು. ಅನೇಮಿಯಾ ಬಗ್ಗೆ ನಾವು ಪಾಯಿಂಟ್ಸ್ ನೋಡ್ಕೋಬೇಕು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಡೆಫಿನೇಷನ್ ಕೊಡುತ್ತೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ, ಬಾಡಿಯಲ್ಲಿ RBC ಅಥವಾ RBCದು ಆಕ್ಸಿಜನ್ ಕ್ಯಾರಿ ಮಾಡೋವಂಥ ಕೆಪಾಸಿಟಿ, ಅಥವಾ RBCದು ಆಕ್ಸಿಜನ್ ಕ್ಯಾರಿ ಮಾಡೋವಂಥ ಕೆಪಾಸಿಟಿ ಏನಾದರೂ ಇನ್ಸಫಿಷಿಯೆಂಟ್ ಆಗಿದ್ದಿದ್ರೆ ಅದನ್ನು ನಾವು ಅನೇಮಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಸರಿ ಹೇಳ್ತೀನಿ, RBC ಅಥವಾ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಅದರ ಆಕ್ಸಿಜನ್ ಕ್ಯಾರಿ ಮಾಡುವಂಥ ಕೆಪಾಸಿಟಿ ಏನಾದರೂ ಇನ್ಸಫಿಷಿಯೆಂಟ್ ಆಗಿದ್ದಿದ್ರೆ ಅದನ್ನು ನಾವು ಅನೇಮಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಇದೊಂದು ಮೇಜರ್ ಹೆಲ್ತ್ ಇಶ್ಯೂ ಇಂಡಿಯಾದಲ್ಲಿ, ವರ್ಲ್ಡಲ್ಲೂ ಕೂಡ ಇದು ಒನ್ ಆಫ್ ದ ಮೇಜರ್ ಹೆಲ್ತ್ ಇಶ್ಯೂ ಆಗಿರುತ್ತಿದ್ದು. ಇದರಲ್ಲಿ ನಾವು ನೋಡಬೇಕು ಅಂತಂದರೆ, ಯಾವ ಡೆಫಿಷಿಯನ್ಸಿ ಅಂತಂದರೆ ಐರನ್ ಡೆಫಿಷಿಯನ್ಸಿಯಿಂದ ಅನೇಮಿಯಾ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಐರನ್ ಡೆಫಿಷಿಯನ್ಸಿಯಿಂದ ಆಗುವಂಥದ್ದು ನಮಗೆ ಏನು ಅಂತಂದರೆ ಅದು ಅನೇಮಿಯಾ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅನೇಮಿಯಾ ಬಗ್ಗೆ ತಿಳ್ಕೊಂಡಿರಿ. ಇದ್ರ ಬಗ್ಗೆ ಯೂಶ್ವಲಾಗಿ ಕೇಳ್ತಾ ಇರ್ತಾರೆ, ಅನೇಮಿಯಾ ಯಾವುದರ ಡೆಫಿಷಿಯನ್ಸಿಯಿಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ, ಫೆಂಗ್ಯೂನ್ 4B ವೆದರ್ ಸ್ಯಾಟಲೈಟ್. ಸೊ ಇದು ಫೆಂಗ್ಯೂನ್ 4B ವೆದರ್ ಸ್ಯಾಟಲೈಟು ಇದು ಯಾವ ದೇಶದ್ದು ಅಂತ ಕೇಳಿದ್ರೆ, ಇದು ನೋಡಿ ಚೈನಾದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಫೆಂಗ್ಯೂನ್ ಯಾವ ಸ್ಯಾಟಲೈಟು ಅಂತ ಕೇಳಿದ್ರೆ, ಫೆಂಗ್ಯೂನ್ ಬಂದ್ಬಿಟ್ಟು ನಮಗೆ ವೆದರ್ ಸ್ಯಾಟಲೈಟು, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟು ಅಥವಾ ಬೇರೆ ರಿಲೇಟೆಡ್ಡು ಸ್ಪೇಸ್ ಬಗ್ಗೆ ಸ್ಟಡಿ ಮಾಡುವಂಥ ಸ್ಯಾಟಲೈಟ್ ಆ ಥರ ಆಪ್ಷನಲ್ಲಿ ಕೊಟ್ಟಿರ್ತಾನೆ. ಬಟ್ ಫೆಂಗ್ಯೂನ್ ಅನ್ನೋದು ನಮಗೆ ಏನಾಗುತ್ತೆ ಅಂತಂದರೆ, ಇದು ವೆದರಿನ ಸ್ಯಾಟಲೈಟ್ ಆಗಿರುತ್ತೆ. ಸೊ ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒಂದು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಎಕ್ಸ್ಪ್ರೆಸ್ ಪರ್ಲ್ ಅನ್ನೋದೊಂದು ಶಿಪ್ಪು ರೀಸೆಂಟಾಗಿ ಕೊಲಂಬೋ ಪೋರ್ಟ್ ಹತ್ರ ಇದು ಸಿಂಕ್ ಆಗೋಯಿತು. ಯಾವ ದೇಶದ್ದು ಇದು ಶಿಪ್ಪು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಪರ್ಲ್ ಅನ್ನೋ ಶಿಪ್ಪು ಯಾವ ದೇಶದ್ದು ಅಂತಂದರೆ, ಇದು ಸಿಂಗಾಪುರಿಂದು ಎಕ್ಸ್ಪ್ರೆಸ್ ಪರ್ಲ್ ಅನ್ನೋದೊಂದು ಶಿಪ್ಪು. ಸೊ ಇವಾಗ ನಾವು ಇಂಡಿಯನ್ ಓಷನ್ ರೀಜನಿಂದು ಒಂದ್ಸರಿ ಮ್ಯಾಪ್ ನೋಡ್ಕೊಳ್ಳೋಣ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಲೊಕೇಶನ್ಸು ನಮಗೆ. ಎಸ್ಪೆಷಲಿ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ಟಾಪಿಂದ ನೋಡ್ಕೊಳ್ತಾ ಬರೋಣ ನಾವು. ಯಾಕಂತಂದರೆ ಕೆಲವೊಂದು ಸರಿ ನಾರ್ತ್ ಟು ಸೌತು, ಸೌತ್ ಟು ನಾರ್ತು ಈ ಥರ ಎಲ್ಲ ಮ್ಯಾಪ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಲಕ್ಷದ್ವೀಪ್ ಐಲ್ಯಾಂಡ್ ಇದೆ, ಲಕ್ಷದ್ವೀಪ್ ಐಲ್ಯಾಂಡ್ ಇದೆ. ಅದಾದಮೇಲೆ ಈ ರೀಜನಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ನಮಗೆ ಅಂಡಮಾನ್ ಇದೆ, ಇಲ್ಲಿ ನಮಗೆ ನಿಕೋಬಾರ್ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ ಅಂಡಮಾನ್ ಐಲ್ಯಾಂಡು, ಇಲ್ಲಿ ನಿಕೋಬಾರ್ ಐಲ್ಯಾಂಡು. ಲಕ್ಷದ್ವೀಪ್ ಐಲ್ಯಾಂಡ್ ಇಲ್ಲಿವರೆಗೂ ಇದೆ. ಇದರ ಸೌತಿಗೆ ನಮಗೆ ಮಾಲ್ಡೀವ್ಸ್ ಇರೋವಂಥದ್ದು ದೇಶ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಶ್ರೀಲಂಕಾ ಇದೆ. ಸೊ ಶ್ರೀಲಂಕಾದಲ್ಲೇ ನಮಗೆ ಇದು ಕೊಲಂಬೋ ಪೋರ್ಟ್ ಬರೋವಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಮಲೇಷ್ಯಾ ಇದೆ, ಮಲೇಷ್ಯಾ ಕೆಳಗಡೆ ಸಿಂಗಾಪುರ್ ಇದೆ. ಈ ರೀಜನ್ನ ಎಷ್ಟೊಂದು ಸರಿ UPSCಯಲ್ಲಿ ಕೇಳಿರ್ತಾರೆ. ಈ ರೀಜನ್ನ ಕೊಟ್ಬಿಟ್ಟು ಟಾಪ್ ಟು ಬಾಟಮು ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು, ನಾರ್ತ್ ಟು ಸೌತ್ ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮಲೇಷ್ಯಾ ಇರುವಂಥದ್ದು, ಮಲೇಷ್ಯಾ ಕೆಳಗಡೆ ಸಿಂಗಾಪುರ್ ಇರುವಂಥದ್ದು. ಅದಾದಮೇಲೆ ನಮಗೆ ಸುಮತ್ರ ಇದೆ. ಸೊ ಸುಮತ್ರ ಈ ರೇಂಜಲ್ಲಿದೆ. ಅದಾದಮೇಲೆ ಈ ರೀಜನ್ ಫುಲ್ಲು ಇಲ್ಲಿ ಐಲ್ಯಾಂಡ್ಸ್ ಏನಿದಾವಲ್ಲ ಎಲ್ಲದು ಕೂಡ ಇಂಡೋನೇಷ್ಯಾನೇ. ಜಾವಾ ಬಂದ್ಬಿಟ್ಟು ಇಲ್ಲಿದೆ ನಮಗೆ. ನೆಕ್ಸ್ಟ್ ಬರೋಣ. ಸುಮತ್ರ ಕೆಳಗಡೆ ಬಂದುಬಿಟ್ರೆ ನಮಗೆ ಇಲ್ಲಿ ಕೋಕೋಸ್ ಐಲ್ಯಾಂಡ್ ಇದೆ. ಕರೆಕ್ಟ್ ಅಲ್ವಾ? ಕೋಕೋಸ್ ಐಲ್ಯಾಂಡ್ ಇದೆ. ಈಗ ಲೆಫ್ಟ್ ಸೈಡಲ್ಲಿ ಬನ್ನಿ. ಮಾಲ್ಡೀವ್ಸಿಂದ ಈ ಕಡೆ, ಮಾಲ್ಡೀವ್ಸಿಂದ ಕೆಳಗಡೆ ಬಂದರೆ ನಮಗೆ ಸಿಷೆಲೀಸ್ ಅಥವಾ ಸಿಷೆಲ್ಸ್ ಐಲ್ಯಾಂಡು ಇಲ್ಲಿರೋವಂಥದ್ದು. ಸಿಷೆಲ್ಸ್ ಐಲ್ಯಾಂಡಿಂದ ನಾವು ಇಲ್ಲಿ ಕೆಳಗಡೆ ಬಂದುಬಿಟ್ರೆ ಇಲ್ಲಿ ನಮಗೆ ಮಡಗಾಸ್ಕರ್ ಇದೆ. ಸೊ ಲಕ್ಷದ್ವೀಪಿಂದ ಈ ಕಡೆ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಗಲ್ಫ್ ಆಫ್ ಏಡನ್ ಇದೆ, ಗಲ್ಫ್ ಆಫ್ ಏಡನ್ ಇರುವಂಥದ್ದು ಇಲ್ಲಿ. ಸೊ ಗಲ್ಫ್ ಆಫ್ ಏಡನ್. ಇಲ್ಲಿ ಮೇಲ್ಗಡೆ ನೋಡಬೇಕು ಅಂತಂದರೆ ಗಲ್ಫ್ ಆಫ್ ಓಮಾನ್. ನಾವು ರೀಸೆಂಟಾಗಿ ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿದ್ವಿ ಕರೆಂಟ್ ಅಫೇರ್ಸಲ್ಲಿ. ಗಲ್ಫ್ ಆಫ್ ಓಮಾನಲ್ಲೂ ಕೂಡ ಒಂದು ಶಿಪ್ಪು ರೀಸೆಂಟಾಗಿ ಸಿಂಕ್ ಆಗೋಯಿತು ಅಂತ ಹೇಳ್ಬಿಟ್ಟು ನಾವು ಗಲ್ಫ್ ಆಫ್ ಓಮಾನಲ್ಲಿ ನೋಡ್ಕೊಂಡಿದ್ವಿ. ಆ ವಾರ್ಶಿಪ್ಪಿನ ಹೆಸರು ಏನಿತ್ತು ಅಂತಂದರೆ, ಆ ವಾರ್ಶಿಪ್ಪಿನ ಹೆಸರು ಬಂದ್ಬಿಟ್ಟು ಖರ್ಗ್ ಅಂತ ಇತ್ತು. ಕರೆಕ್ಟ್ ಅಲ್ವಾ? ಸೊ ನೆನ್ನೆದು ಕರೆಂಟ್ ಅಫೇರ್ಸ್ ನೋಡ್ಕೊಂಡಿಲ್ಲ ಅಂತಂದರೆ ಅದನ್ನು ನೋಡ್ಕೊಂಡಿರಿ, ಇದರಲ್ಲೂ ಕೂಡ ಅದು ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಸೊ ಖರ್ಗ್ ಅನ್ನೋದು ಬಂದ್ಬಿಟ್ಟು ನಮಗೆ ಇಲ್ಲಿ ಗಲ್ಫ್ ಆಫ್ ಓಮಾನ್ ಹತ್ರ ಬಂದಿತ್ತು. ಕರೆಕ್ಟಾ? ಸೊ ಗಲ್ಫ್ ಆಫ್ ಓಮಾನು. ಅದಾದಮೇಲೆ ಇಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಇರಾನ್ ಇದೆ, ಇರಾಕ್ ಇದೆ, ಸೌದಿ ಅರೇಬಿಯಾ ಮತ್ತು ಬೇರೆ ದೇಶ ಎಲ್ಲ ಮ್ಯಾಪಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಈಗ ವಾಪಸ್ಸು ಇಲ್ಲೇ ಬರೋಣ. ಇಲ್ಲಿ ಮಡಗಾಸ್ಕರು, ಮೊರಿಷಿಯಸ್ ಇಲ್ಲಿರುವಂಥದ್ದು, ಮೊರಿಷಿಯಸ್ಸು ಇಲ್ಲಿರುವಂಥದ್ದು. ಮಾಲ್ಡೀವ್ಸ್ ಇದೆ, ಸಿಷೆಲ್ಸ್ ಇದೆ, ಅದ್ರ ಕೆಳಗಡೆ ಮೊರಿಷಿಯಸ್ ಇದೆ. ಫುಲ್ ಕೆಳಗಡೆ ನಮಗೆ ಇಲ್ಲಿ ಕಂಪ್ಲೀಟ್ ಇರುವಂಥದ್ದೇ ಇದು ಇಂಡಿಯನ್ ಓಷನು. ಇಂಡಿಯನ್ ಓಷನಿಂದ ಈ ಕಡೆ ಕೆಳಗಡೆ ಬಂದರೆ ಇಲ್ಲಿ ಬೇರೆ ನಮಗೆ ಇಲ್ಲಿ ಐಲ್ಯಾಂಡ್ ಆಮ್ಸ್ಟರ್ಡ್ಯಾಮು, ಅದಾದಮೇಲೆ ಸೇಂಟ್ ಪೌಲ್ ಅಂತೆಲ್ಲ ಇದೆ. ಅದಾದಮೇಲೆ ಫ್ರೆಂಚ್ ಸದರ್ನ್ ಆ್ಯಂಡ್ ಅಂಟಾರ್ಕ್ಟಿಕ್ ಐಲ್ಯಾಂಡ್ಸ್ ಅಂತ ಇಷ್ಟಿದೆ.
ಬಟ್ ಇಲ್ಲಿ ನಾವು ನೋಡ್ಕೊಂಡ್ವಲ್ಲ ಈ ರೀಜನಲ್ಲಿ ಇವೆಲ್ಲದನ್ನೂ ಕೂಡ ಒಂದ್ಸರಿ ನೆನ್ಪಿಟ್ಕೊಂಡಿರಿ. ಆದರೆ ಇದ್ರದ್ದು ಸ್ಕ್ರೀನ್ಶಾಟು ಕೂಡ ತೊಗೊಂಡಿರಿ. ಸೊ ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ನಿಮಗೆ ಲಾಸ್ಟಲ್ಲಿ ರಿವಿಷನ್ ಟೈಮಲ್ಲೂ ಕೂಡ ತುಂಬ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಮ್ಯಾಪ್ ಅದು, ಎಸ್ಪೆಷಲಿ ಮ್ಯಾಪ್ ರಿಲೇಟೆಡು ನಾರ್ತ್ ಟು ಸೌತು, ಸೌತ್ ಟು ನಾರ್ತು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕಂತಲೇ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ ಅದು. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ. ನೆಕ್ಸ್ಟು ಬಂದ್ಬಿಟ್ಟು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಮಗೆ ಶ್ರೀ ವಿಲ್ಲಿ ಪುತ್ತೂರ್ ಮೇಘಮಲೈ ಟೈಗರ್ ರಿಸರ್ವ್ ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದು ಇರುವಂಥದ್ದು ನೋಡಿ ತಮಿಳ್ನಾಡು. ಸೊ ಇಲ್ಲಿ ಶ್ರೀ ವಿಲ್ಲಿ ಪುತ್ತೂರ್ ಮೇಘಮಲೈ ಟೈಗರ್ ರಿಸರ್ವ್ ಅಂತ ನಾವು ನೋಡಬೇಕು ಅಂತಂದರೆ ತಮಿಳ್ನಾಡು ಅಲ್ಲಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇದು. ಸೊ ತಮಿಳ್ನಾಡು ಅಲ್ಲಿ ಲಾರ್ಜೆಸ್ಟ್ ಟೈಗರ್ ರಿಸರ್ವೇ ಇದು. ಸೊ ಇದನ್ನೊಂದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಸಿಮ್ಲಿಪಾಲ್ ಟೈಗರ್ ರಿಸರ್ವ್. ಸೊ ಇದು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ನಮಗೆ ಯಾವ ಸ್ಟೇಟಿಂದು ಅಂತ ಕೇಳಿದ್ರೆ, ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ನಮಗೆ ಒಡಿಸ್ಸಾದು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಇದು ನೋಡಿ, ಇದೊಂದು ನ್ಯಾಷನಲ್ ಪಾರ್ಕು ಹೌದು, ಅದ್ರ ಜೊತೆಗೆ ಇದನ್ನು ಬಯೋಸ್ಫಿಯರ್ ರಿಸರ್ವ್ ಅಂತಲೂ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಟೈಗರ್ ರಿಸರ್ವ್ ಕೂಡ ಇದೆ, ಇದು ನ್ಯಾಷನಲ್ ಪಾರ್ಕು ಇದೆ. ಸೊ ಎಲ್ಲದೂ ಇದೆ, ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಒಡಿಸ್ಸಾದಲ್ಲಿ ಇರುವಂಥದ್ದು. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ, ಪ್ರೈಮ್ ಮಿನಿಸ್ಟರ್ದು ಯುವ ಸ್ಕೀಮ್ ಅಂತ ಬಂದಿದೆ, ಪ್ರೈಮ್ ಮಿನಿಸ್ಟರ್ಸ್ ಯುವ ಸ್ಕೀಮ್ ಅಂತ. ಸೊ ಯುವ ಸ್ಕೀಮ್ ನೋಡಿ ಯಾವುದಕ್ಕೋಸ್ಕರ ಅಂತಂದರೆ ಯೂತ್ ಆಥರ್ಸ್ನ ಮೆಂಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಟ್ರೈನಿಂಗ್ ಕೊಡಬೇಕು ಅಂತ. ಅವರ ಏಜು 30 ಮತ್ತು ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಯುವ ಅಂತ ಇದು ಸ್ಕೀಮ್ ಇದೆ. ಯುವ ಅಂತಂದರೆ ಏನಾಗಿರುತ್ತೆ, ಯುವ ಅಂತಂದರೆ ಯು ಅಂತಂದರೆ ಅಪ್ಕಮಿಂಗ್ ಆ್ಯಂಡ್ ವರ್ಸಟೈಲ್ ಆಥರ್ಸ್. ನಮ್ಮಲ್ಲಿ ಇದು ಹೆಸರುಗಳು ಮಾತ್ರ ತುಂಬ ಚೆನ್ನಾಗಿರ್ತಾರೆ. ಸೊ ಯಂಗ್ ಅಪ್ಕಮಿಂಗ್ ಆ್ಯಂಡ್ ವರ್ಸಟೈಲ್ ಆಥರ್ಸ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರೋದು ಅಂತಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂಡರಲ್ಲಿ ಬರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತಂದರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂತ ಇತ್ತಲ್ಲ, ಅದನ್ನು ಇವಾಗ ರೀನೇಮ್ ಮಾಡಿಕೊಂಡು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯಂಗ್ ಆಥರ್ಸು ಅಥವಾ ಆಥರ್ ಆಗಬೇಕಾಗಿರೋಂಥವ್ರು ಏನು ಯೂತ್ ಇರ್ತಾರಲ್ಲ, ಅವರಲ್ಲಿ ಮೆಂಟರ್ಶಿಪ್ ಪ್ರೋಗ್ರಾಮು ಅಂತಂದರೆ ಅವ್ರಿಗೆ ಟ್ರೈನಿಂಗ್ ಮಾಡ್ಕೊಳ್ಳೋಂಥದ್ದು. ಯಾಕಂತಂದರೆ ಇನ್ನು ರೀಡಿಂಗು, ರೈಟಿಂಗು, ಬುಕ್ ಕಲ್ಚರು ಇನ್ನೂ ಜಾಸ್ತಿ ಡೆವಲಪ್ ಆಗಬೇಕು ಇಂಡಿಯಾದಲ್ಲಿ ಮತ್ತು ಓವರಾಲ್ ವರ್ಲ್ಡಲ್ಲಿ. ಇದು ಈ ಕಲ್ಚರ್ ಇನ್ನೂ ಜಾಸ್ತಿ ಡೆವಲಪ್ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು ಇದು ಯುವ ಸ್ಕೀಮ್ ಅಂತ. ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಂಡಿರಿ. ಯಾಕಂತಂದರೆ ಇದು ಪ್ರೈಮ್ ಮಿನಿಸ್ಟರ್ ರಿಲೇಟೆಡ್ ಸ್ಕೀಮು, ಅದಕ್ಕೋಸ್ಕರ. ಸೊ ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ, ನೆಕ್ಸ್ಟು ನಮಗೆ ಇನ್ನೊಂದು ಇಲ್ಲಿ ಜಾಗ್ರಫಿ ರಿಲೇಟೆಡ್ಡೇ ಪಾಯಿಂಟ್ ಬರ್ತಾ ಇದೆ. ಅದೇನು ಕೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಗ್ಯಾಲೆಥಿಯಾ ಬೀಚು. ಸೊ ಗ್ಯಾಲೆಥಿಯಾ ಬೀಚು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಗ್ಯಾಲೆಥಿಯಾ ಬೀಚ್ ಬಂದ್ಬಿಟ್ಟು ಲಿಟಲ್ ಅಂಡಮಾನಲ್ಲಿ ನಮಗೆ ಲೊಕೇಟ್ ಆಗಿರೋವಂಥದ್ದು. ಸೊ ಗ್ಯಾಲೆಥಿಯಾ ಬೀಚು ಲಿಟಲ್ ಅಂಡಮಾನಲ್ಲಿ ಲೊಕೇಟ್ ಆಗಿದೆ. ಸೊ ಅಂಡಮಾನ್ ಆ್ಯಂಡ್ ನಿಕೋಬಾರು ನಮಗೆಲ್ಲರಿಗೂ ಗೊತ್ತಿರೋಂಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೊಕೇಶನ್ಸು. ಅಲ್ಲೂ ಕೂಡ ನಾವು ಟಾಪ್ ಟು ಬಾಟಮು ಯಾವುದ್ಯಾವುದು ನಮಗೆ ಐಲ್ಯಾಂಡ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರೋಣ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇಲ್ಲಿ ನಾವು ಟಾಪಿಂದ ಬರೋಣ. ಇಲ್ಲಿ ಬೇ ಆಫ್ ಬೆಂಗಾಲ್ ಆಗಿದೆ ನಮಗೆ. ಇಲ್ಲಿ ಬೇ ಆಫ್ ಬೆಂಗಾಲಲ್ಲಿ ಇರೋಂಥದ್ದಲ್ಲ ನಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರು. ಸೊ ಇದಕ್ಕೆ ಇಲ್ಲಿ ಮೇಲ್ಗಡೆಯಿಂದ ನಾವು ನೋಡ್ಕೋಬೇಕು ಅಂತಂದರೆ ಮಾಯಾಬಂದ, ಮಿಡಲ್ ಅಂಡಮಾನ್, ಸದರ್ನ್ ಅಂಡಮಾನ್. ಸೊ ಮೇಲ್ಗಡೆ ಇರುವಂಥದ್ದು ಅಂಡಮಾನು, ಕೆಳಗಡೆ ಇರುವಂಥದ್ದು ನಿಕೋಬಾರು. ಅಂಡಮಾನ್ನ ನಿಕೋಬಾರಿಂದ ಸಪ್ರೇಟ್ ಮಾಡುವಂಥದ್ದು ನಮಗೆ 10 ಡಿಗ್ರಿ ಚಾನಲ್ಲು. ಇದನ್ನು ಮುಂಚೆ ನಾವು PSI ಮ್ಯಾರಥಾನಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ತುಂಬ ಇಂಪಾರ್ಟೆಂಟು. ಅಂಡಮಾನ್ ಆ್ಯಂಡ್ ನಿಕೋಬಾರಿಂದೇ ನಮಗೆ ಕ್ಯಾಪಿಟಲ್ ಯಾವುದಾಗಿರುತ್ತೆ, ಅಂಡಮಾನ್ ಆ್ಯಂಡ್ ನಿಕೋಬಾರಿಂದ ಕ್ಯಾಪಿಟಲ್ ನಮಗೆ ಇಲ್ಲಿ ಪೋರ್ಟ್ ಬ್ಲೇರ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಪೋರ್ಟ್ ಬ್ಲೇರ್ ಇರುವಂಥದ್ದು ಎಲ್ಲಿ, ಪೋರ್ಟ್ ಬ್ಲೇರ್ ಇರುವಂಥದ್ದು ಅಂಡಮಾನಲ್ಲಿ. ಸೊ ಅಂಡಮಾನಲ್ಲಿ ಎಲ್ಲಿ ಅಂತಂದರೆ ಇಲ್ಲಿ ನಿಯರ್ಲಿ ನಮಗೆ ಮಿಡಲ್ ಅಂಡಮಾನ್ ಕೆಳಗಡೆ, ಮಿಡಲ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ಮಧ್ಯದಲ್ಲಿ ಬರುತ್ತೆ. ಅದಾದಮೇಲೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಬ್ಯಾರನ್ ಐಲ್ಯಾಂಡ್ ಅಂತ ಇದೆ. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಆ್ಯಕ್ಟಿವ್ ವಾಲ್ಕೆನೋ ಸೈಟ್. ಇದು ಇಂಡಿಯಾದು ಆ್ಯಕ್ಟಿವ್ ವಾಲ್ಕೆನೋ ಸೈಟ್ ಅಂತಂದರೆ ಯಾವುದು, ಅದು ನಮಗೆ ಬ್ಯಾರನ್ ಐಲ್ಯಾಂಡ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಬರೋಣ. 10 ಡಿಗ್ರಿ ಚಾನಲ್ ಆಯಿತು. 10 ಡಿಗ್ರಿ ಚಾನಲಿಂದ ಕೆಳಗಡೆ ಬಂದರೆ ನಮಗಿಲ್ಲಿ ಕಾರ್ ನಿಕೋಬಾರ್ ಇದೆ. ಅದಾದಮೇಲೆ ಇಲ್ಲಿ ಕಮರೋತಾ ಐಲ್ಯಾಂಡ್ ಇದೆ. ಅದಾದಮೇಲೆ ಇಲ್ಲಿ ನಾವು ನೋಡಬೇಕು ಅಂತಂದರೆ ಕಚಲ್ ಐಲ್ಯಾಂಡ್ ಅಂತ ಇದೆ. ಅದಾದಮೇಲೆ ಫುಲ್ ಕೆಳಗಡೆ ನಮಗೆ ಲಿಟಲ್ ನಿಕೋಬಾರ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇವೆಲ್ಲದೂ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದರದ್ದೊಂದು ಸ್ಕ್ರೀನ್ಶಾಟ್ ತೊಗೊಂಡಿರಿ. ಲಾಸ್ಟಲ್ಲಿ ರಿವಿಷನು, ಮ್ಯಾಪ್ ರಿಲೇಟೆಡ್ ಕ್ವೆಶನ್ಸ್ ಆನ್ಸರ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ನಾವು ಆ ಬೀಚ್ ಬಗ್ಗೆ ನೋಡ್ಕೊಳ್ಳೋಣ. ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಇಂಡಿಯಾದು ಸದರ್ನ್ ಮೋಸ್ಟ್ ಪಾಯಿಂಟ್ ಯಾವುದು ಅಂತ ನಮ್ಗೆ ಕೇಳಿದ್ರೆ ಎಲ್ಲರಿಗೂ ಗೊತ್ತು ನಮಗೆ ಇಂದಿರಾ ಪಾಯಿಂಟ್ ಅಂತ. ಸೊ ಇದೇನು ನಮ್ಮಲ್ಲಿ ಸುನಾಮಿ ಬಂದಿತ್ತು, ಸುನಾಮಿ ಬಂದಾಗ ಇದು ಸಬ್ಮರ್ಜ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇಂದಿರಾ ಪಾಯಿಂಟಿಂದ ಸ್ವಲ್ಪ ಮೇಲ್ಗಡೆ ನೀವು ನೋಡ್ಕೋಬೇಕು ಅಂತಂದರೆ ಗ್ಯಾಲೆಥಿಯಾ ಬೇ ಅಂತ ಇದೆ. ಇಲ್ಲಿ ನೀವು ನೋಡ್ಕೋಬೋದು ಗ್ಯಾಲೆಥಿಯಾ ಎಸ್ಚೂರಿ ಮತ್ತು ಗ್ಯಾಲೆಥಿಯಾ
ಮೌತ್ ಅಂತ ಇದೆ. ಸೊ ಈ ರೀಜನಲ್ಲೇ ನ್ಯಾಷನಲ್ ಪಾರ್ಕು ಕೂಡ ಇದೆ, ಗೆಲೇಥಿಯಾ ಅಂತ. ಸೊ ಈ ಬೀಚು ಬಂದ್ಬಿಟ್ಟು ಲಿಟಲ್ ಅಂಡಮಾನಲ್ಲಿ ಇರೋವಂಥದ್ದು, ಕರೆಕ್ಟ್ ಅಲ್ವಾ? ಈ ಬೀಚು ಬಂದ್ಬಿಟ್ಟು ಲಿಟಲ್ ಅಂಡಮಾನಲ್ಲಿ ಇರೋವಂಥದ್ದು. ಸೊ ಇದರಲ್ಲಿ ಏನು ಇಂಪಾರ್ಟೆಂಟು ಅಂತಂದರೆ, ಈ ಬೀಚ್ ಏನಿದೆಯಲ್ಲ ಅಲ್ಲಿ ಲೆದರ್ ಬ್ಯಾಕ್ ಟರ್ಟಲ್ಗಳೇನಿರ್ತಾವಲ್ಲ ಆ ಟರ್ಟಲಿಂದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ನೆಸ್ಟಿಂಗ್ ಸೈಟ್ ಇದು. ನೆಸ್ಟಿಂಗ್ ಸೈಟ್ ಇದು ಯಾವುದು ಅಂತಂದರೆ ಇದು ಗೆಲೇಥಿಯಾ ಬೀಚು. ನಮಗೆ ಗೆಲೇಥಿಯಾ ಬೀಚು, ಇಲ್ಲಿ ನ್ಯಾಷನಲ್ ಪಾರ್ಕು ಎಲ್ಲದೂ ಕೂಡ ಬರುತ್ತೆ. ಸೊ ಇದು ತುಂಬ ಉದ್ದ ಆಗಿದೆ, ಇದು ಕರೆಂಟ್ ಅಫೇರ್ಸು. ಸೊ ಇದರ PDF ಏನಾದ್ರು ಬೇಕು ಅಂತಂದರೆ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರಿ. ಸೊ ಸಪ್ರೇಟ್ ವೀಡಿಯೋ ಅಲ್ಲಿ ನಾನು ನ್ಯಾಷನಲ್ ಪಾರ್ಕು, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು, ಬಯೋಸ್ಫಿಯರ್ ರಿಸರ್ವು ಇದ್ರ ಮೇಲೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ #AN ಅಂತ ಬರ್ದಿರಿ, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅಂತ. #AN ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲ್ಲಿ ಮತ್ತೆ ಸಿಗೋಣ.